ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತು ನಮ್ಮ ಬೆಳೆ ರಕ್ಷಣೆಯಲ್ಲಿ ಅಂದ್ರೆ ಕ್ರಾಪ್ ಪ್ರೊಟೆಕ್ಷನ್ ಅಲ್ಲಿ ಬಹುತೇಕ ರೈತರಿಗೆ ನಮ್ಮ ದೇಶದಲ್ಲಿ ತಿಳ್ಕೊಬೇಕಾಗಿರುವಂತದ್ದು ರೈತರು ಅಥವಾ ಅನುಸರಿಸಬೇಕಾಗಿರುವಂತದ್ದು ರಾಸಾಯನಿಕ ಮುಕ್ತ ಆ, ಏನು ಬೆಳೆ ರಕ್ಷಣೆಯನ್ನ. ಹಾಗಾಗಿ ರಾಸಾಯನಿಕ ಮುಕ್ತ ಬೆಳೆ ರಕ್ಷಣೆಯ ಪದ್ಧತಿಗಳನ್ನ ಅಥವಾ ಪರಿಸರ ಸ್ನೇಹಿ ಪದ್ಧತಿಗಳನ್ನ ಪ್ರಚಾರ ಮಾಡುವಂತದ್ದು ಇವತ್ತು ಬಹಳ ಅತ್ಯವಶ್ಯಕವಾಗಿದೆ. ಆ, ಹಾಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಪರಿಸರ ಸ್ನೇಹಿ ಕೃಷಿ ಇದ್ರ ಮೂಲಕ ನನ್ನದೊಂದು ಸಣ್ಣ ಪ್ರಯತ್ನ ನನಗೆ ತಿಳಿದಿರುವಂತಹ ಪರಿಸರ ಸ್ನೇಹಿ ಕೃಷಿ ಪದ್ಧತಿಗಳನ್ನ ಅಥವಾ ಸುಸ್ಥಿರ ಕೃಷಿ ಪದ್ಧತಿಗಳನ್ನ ನಾನು ಈ ವಿಡಿಯೋಗಳ ಮೂಲಕ ಹಂಚ್ಕೋತಿರ್ತೇನೆ. ಹಾಗಾಗಿ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ ಆ, ಇವತ್ತು ನಾನು ಹೇಳ್ಬೇಕಾಗಿರುವಂತ ವಿಚಾರ ಏನಂತಂದ್ರೆ, ನನ್ನ ಹಿಂದಿನ ಇದೇ ವಿಡಿಯೋದಲ್ಲಿ ತೊಗರಿ ಬೆಳೆಯಲ್ಲಿ ಹೇಗೆ ರೋಗ ಬಾಧೆ ಅಥವಾ ಕೀಟ ಬಾಧೆಯನ್ನ ಹತೋಟಿಯಲ್ಲಿ ಸುಸ್ಥಿರತೆಯನ್ನ ಸಾಧಿಸಬಹುದು ಅಂತ ಹೇಳಿದ್ದೆ. ಅದರ ಮುಂದುವರೆದ ಭಾಗವಾಗೇನೆ ಇವತ್ತು ನಾನು ಇನ್ನ ಒಂದಷ್ಟು ವಿಚಾರಗಳನ್ನ ಹಂಚ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ. ಹಾಗೆ ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಡ್ರೋನ್ ಬಳಕೆಯನ್ನ ಈ ಪೀಡೆನಾಶಕ ರಾಸಾಯನಿಕ ಪೀಡೆನಾಶಕವನ್ನ ಡ್ರೋನ್ ಬಳಸೋದ್ರ ಮೂಲಕ ಏನು ನಮ್ಮ ಹೊಲದಲ್ಲಿ ಮಾಡುವಂತದ್ದನ್ನ ನಾನು ಖಂಡನೆ ಮಾಡಿದ್ದೆ, ಕ್ರಿಟಿಸೈಸ್ ಮಾಡಿದ್ದೆ. ಆ ದಯವಿಟ್ಟು ಅದನ್ನ ಮಾಡೋದಕ್ಕೆ ಹೋಗ್ಬೇಡಿ. ಆದಷ್ಟು ನಾವು ರಾಸಾಯನಿಕ ಬಳಕೆಯನ್ನ ನಾವು ಅದರಿಂದ ದೂರನೇ ಉಳಿದು ನಾವು ಬೇರೆ ಪದ್ಧತಿಗಳನ್ನ ರಾಸಾಯನಿಕವಲ್ಲದ ಪದ್ಧತಿಗಳಿಂದ ನಾವು ಏನು ನಮ್ಮ ಬೆಳೆ ರಕ್ಷಣೆಯನ್ನ ಮಾಡ್ಕೋಬೇಕು ಅಂತ ನಾನು ಕೇಳ್ಕೊತೀನಿ. ಯಾಕೆ ಅಂತಂದ್ರೆ ಈಗ ನಾನು ಇದು ಮುಖ್ಯವಾಗಿ ಆಗ್ಬೇಕಾಗಿರುವಂತದ್ದು ಸರ್ಕಾರದಿಂದ ಈ ಯೂಟ್ಯೂಬ್ಗಳ ಅಲ್ದೇನೆ ಸರ್ಕಾರದಿಂದ ಮುಖ್ಯವಾಗಿ ರೈತರಿಗೆ ಇಂತಹ ಏನು ಸುಸ್ಥಿರ ಕೃಷಿ ಪದ್ಧತಿಗಳ ಪ್ರಚಾರ ಆಗ್ಬೇಕಾಗಿರುವಂತದ್ದು. ಈಗ ಮೊನ್ನೆ ನಡೆದಂತಹ ಏನು ಬಜೆಟ್ ಮಂಡನೆಯಲ್ಲಿ ನಿರ್ಮಲಾ ಸೀತಾರಾಮನ್ ಅವ್ರು ಏನ್ ಹೇಳಿದ್ರು, ಪ್ರತಿ ಜಿಲ್ಲೆಯಲ್ಲೂ ಕ್ಯಾನ್ಸರ್ ಕೇರ್ ನಾವು ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿ. ಯಾಕೆ ಕ್ಯಾನ್ಸರ್ ಕೇರ್ಗಳು ಬೇಕಾಗಿದೆ ಇವತ್ತು ಪ್ರತಿ ಜಿಲ್ಲೆಗಳಲ್ಲೂ ಅಂದ್ರೆ ವಾಟ್ ಇಟ್ ಇಂಡಿಕೇಟ್ಸ್ ಅಂದ್ರೆ ಕ್ಯಾನ್ಸರ್ ಕೇಸ್ಗಳು ಅಷ್ಟೊಂದು ಹೆಚ್ಚಾಗ್ತಾ ಇದಾವೆ ಅಂತನಾ? ಅದ್ರದ್ದು ಮೂಲ ಎಲ್ಲಿ? ಕ್ಯಾನ್ಸರ್ ಅಷ್ಟು ಕೇಸ್ಗಳು ಬರ್ತಾ ಇದಾವೆ ಅಂತಂದ್ರೆ ಎಲ್ಲಿ ಅದಕ್ಕೆ ಮೂಲ ಕಾರಣ? ಒಂದಷ್ಟು ಅದು ಜೆನೆಟಿಕ್ ಕಾರಣ ಇರ್ಬೋದು, ಬೇರೆ ಇನ್ನೊಂದ್ ಯಾವ್ದೋ ಕಾರಣ ಇರ್ಬೇಕಲ್ಲ. ಅಂತಂದ್ರೆ ನಮ್ಮ ಆಹಾರದಲ್ಲಿ ಏನು ಕೆಮಿಕಲ್ ರೆಸಿಡ್ಯೂ ಇರುವಂತದ್ದು ಕೂಡ ಮುಖ್ಯವಾಗ್ತದೆ. ಹಾಗಾಗಿ ನಾನು ಸರ್ಕಾರಕ್ಕೆ ಈ ಮೂಲಕ ಏನ್ ಕೇಳ್ಕೊಳ್ತೀನಿ ಅಂದ್ರೆ, ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಅಡ್ರೆಸ್ ಮಾಡಿ ಈ ತರದನ್ನೆಲ್ಲ ಫಿಕ್ಸ್ ಮಾಡೋದಕ್ಕೆ ಪ್ರಯತ್ನ ಪಡಿ ದಯವಿಟ್ಟು. ರೈತರಿಗೆ ರಾಸಾಯನಿಕವಲ್ಲದ ಪದ್ಧತಿಗಳಿಂದ ತಮ್ಮ ಬೆಳೆ ರಕ್ಷಣೆಯನ್ನ ಮಾಡ್ಕೊಳ್ಳೋದು ಹೇಗೆ ಅನ್ನೋ ಒಂದಷ್ಟು ವಿಚಾರಗಳನ್ನ ಅವ್ರಿಗೆ ತಲುಪಿಸಿ ಅಂತ ನಾನು ಕೇಳ್ಕೊತೀನಿ. ಹಾಗಾಗಿ ಹಿಂದಿನ ನನ್ನ ವಿಡಿಯೋದಲ್ಲಿ ಏನ್ ಹೇಳಿದ್ದೆ, ಟ್ರೈಕೋಡರ್ಮವನ್ನ ಬೀಜೋಪಚಾರದ ಮೂಲಕ ನಾನು ಸಲಹೆಯನ್ನ ಕೊಟ್ಟಿದ್ದೆ. ಹಾಗೇನೆ ಏನು 1 kg ಟ್ರೈಕೋಡರ್ಮವನ್ನ 25 kg ಕಳಿತ ಏನು ಕೊಟ್ಟಿಗೆ ಗೊಬ್ಬರದಲ್ಲಿ ಮಿಶ್ರಣ ಮಾಡಿ ಅದನ್ನ ನಮ್ಮ ಬೆಳೆ ಸುತ್ತ ಹಾಕುವಂತದ್ದು ಸಾಧ್ಯವಾದ್ರೆ. ಅದಕ್ಕಿಂತ ಮುಖ್ಯವಾಗಿ ನಾನು ಅರಣ್ಯ ಕೃಷಿಯನ್ನ ನೀವು ಪಾಲನೆ ಮಾಡಿ ಅಂತ ಹೇಳಿ ನಾನು ಒತ್ತು ಕೊಟ್ಟಿದ್ದೆ. ಅಲ್ಲಿ ನಾನು ಆಗ್ಲೇ ನಿಮ್ಗೆ ಅದರಲ್ಲಿ ಮಣ್ಣನ್ನ ತೋರಿಸಿದ್ದೆ, ಮಣ್ಣಿನ ಗುಣಧರ್ಮ ತೋರಿಸಿದ್ದೆ ಹೇಗಿತ್ತು ಅಂತೇಳಿ. ಅಲ್ಲಿ ಸಾವಯವ ಇಂಗಾಲ ಹೆಚ್ಚಿರ್ತದೆ. ಮತ್ತೆ ಅಷ್ಟು ಬೇಸಿಗೆಯ ತೀವ್ರತೆ ಆಲ್ರೆಡಿ ಶುರುವಾಗಿದೆ. ಅಷ್ಟು ಬೇಸಿಗೆಯ ತಾಪ ತೀವ್ರತೆ ಇದ್ರೂ ಕೂಡ ಆ ಮುಚ್ಚಳಿಕೆ ಇದ್ದಂತ ಮಣ್ಣಿನಲ್ಲಿ ತೇವಾಂಶ ಇರುವಂತದ್ದು. ಯಾವುದೇ ಸೂಕ್ಷ್ಮಾಣು ಜೀವಿಗೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಮಣ್ಣಿನಲ್ಲಿ ಅದು ವೃದ್ಧಿ ಆಗೋದಕ್ಕೆ ಮಣ್ಣಿನಲ್ಲಿ ಬೇಕಾಗಿರುವಂತದ್ದು ಸಾವಯವ ಇಂಗಾಲ ಮತ್ತೆ ತೇವಾಂಶ. ಅವೆರಡೂ ನಮ್ಮ ಈ ಮರದ ಕೆಳಗಡೆ ಅದು ಹೇರಳವಾಗಿ ದೊರಕ್ತದೆ. ಹಾಗಾಗಿ ಬೀಜೋಪಚಾರದೊಂದಿಗೆ ನಮ್ಮ ಏನು ಟ್ರೈಕೋಡರ್ಮ ಮಿಶ್ರಣ ಯಾವ್ದ್ರಲ್ಲಿ ಕೊಟ್ಟಿಗೆ ಗೊಬ್ಬರದಲ್ಲಿ ಮಾಡಿರುವಂತದ್ದನ್ನ ಅಲ್ಲೂ ಕೂಡ ನೀವು ಬ್ರಾಡ್ಕಾಸ್ಟ್ ಮಾಡ್ಬೋದು ಅಥವಾ ಸ್ಪ್ರೆಡ್ ಮಾಡ್ಬೋದು. ಅದರಿಂದ ಅಲ್ಲಿ ಟ್ರೈಕೋಡರ್ಮ ವೃದ್ಧಿಯಾಗಿ ಅದು ಸದಾ ನಮ್ಮ ಹೊಲವನ್ನ ಕಾಯ್ತಾ ಇರ್ತದೆ. ಹಾಗೇನೆ ಅವೆರಡು ವಿಧಾನಗಳಲ್ದೇನೆ ಈಗ ನಾನು ಆಲ್ರೆಡಿ ಡ್ರೋನ್ ಬಗ್ಗೆ ಹೇಳ್ದೆ. ಆ ಡ್ರೋನ್ ಮೂಲಕ ಏನು ನೀವೇನು ರಾಸಾಯನಿಕವನ್ನ ಸಿಂಪಡಣೆ ಮಾಡ್ಬೇಕು ಅಂತ ಇದ್ದೀರಿ, ಅದ್ರ ಬದಲು ಟ್ರೈಕೋಡರ್ಮವನ್ನೇ ಸಿಂಪಡಣೆ ಮಾಡಿ. ಏನು ಮೊದಲನೇ ಹಂತದಿಂದ ಸಸಿ ಬೆಳೆ ಯಾವಾಗ ಇನ್ನ ಚಿಕ್ಕದಾಗಿರ್ತದೋ ಆ ಹಂತದಿಂದಲೇ ನೀವು ಏನು ರಾಸಾಯನಿಕವನ್ನ ಡ್ರೆಂಚ್ ಮಾಡ್ತಿರಲ್ಲ, ಅದ್ರ ಬದಲು ಟ್ರೈಕೋಡರ್ಮ ಮಿಶ್ರಣವನ್ನೇ ಮೊದಲ ಹಂತದಿಂದನೇ ಡ್ರೆಂಚ್ ಮಾಡ್ಕೊಂಡ್ರೆ ದೊಡ್ಡ ಹೊಲ ಹೊಂದಿರುವಂತವ್ರು ನಾವು ನ್ಯಾಪ್ಸ್ಯಾಕ್ ಸ್ಪ್ರೇಯರ್ ಮೂಲಕ ಮಾಡೋದಕ್ಕೆ ಆಗೋದಿಲ್ಲ ಅಂತಂದ್ರೆ ನೀವು ಆ ಡ್ರೋನ್ ನ ಈ ರೀತಿನಾದ್ರೂ ಬಳಸ್ಕೋಬಹುದು.
ಹಾಗೆ ಯಾಕೆಂದ್ರೆ ನಮ್ಮ ಬೆಳೆಗೆ ತುಂಬಾ ಮೊದಲನೇ ಹಂತದಿಂದನೇ ರಕ್ಷಣೆ ಸಿಗ್ತದೆ. ಅಲ್ಲಿ ಏನು ನಾನು ಹೇಳ್ದಾಗೆ ಮಣ್ಣಿನಲ್ಲಿ ಏನು ರೋಗ ಹರಡುವಂತಹ ಬೀಜಕ ಬದುಕುಳಿದು ಅದು ರೋಗವನ್ನ ಹರಡೋದಕ್ಕೆ ಮುಂಚೆ ನಮ್ಮ ಟ್ರೈಕೋಡರ್ಮ ಅದು ಬೆಳೆದು ಏನು ರೋಗಾಣು ಹರಡುವಂತಹ ಶಿಲೀಂಧ್ರವನ್ನ ನಾಶಪಡಿಸ್ಲಿಕ್ಕೆ ತುಂಬಾ ಮೊದಲನೇ ಹಂತದಿಂದನೇ ಸಹಾಯವಾಗ್ತದೆ. ಹಾಗೇನೆ ಈಗ ಎಷ್ಟೋ ರೈತರಿಗೆ ಟ್ರೈಕೋಡರ್ಮ ನಮ್ಗೆ ಬಳಸೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೆ, ಈಗ ನಾರಾಯಣ್ ರೆಡ್ಡಿ ಅವರು ಸಲಹೆ ಮಾಡಿರೋ ಹಾಗೆ ನಾವು ದೇಸಿ ಹಸುವಿನ ಗಂಜಲವನ್ನು ಸಹ ಉಪಯೋಗಿಸ್ಕೋಬಹುದು. ಅದನ್ನು ಕೂಡ ನ್ಯಾಪ್ಸಾಕ್ ಸ್ಪ್ರೇಯರ್ ಮೂಲಕನೇ ಮಾಡ್ಬೋದು ಅಥವಾ ಏನು ಡ್ರೋನ್ ಮೂಲಕನೂ ಸಹ ಮಾಡ್ಬೋದು. ಈಗ ಅವರೇ ಹೇಳಿರೋ ಹಾಗೆ 1 ಲೀಟರ್ ಗಂಜಲಕ್ಕೆ 4 ಲೀಟರ್ ನೀರನ್ನು ಬೆರೆಸಿ ಏನು ಸಿಂಪಡಣೆ ಮಾಡುವಂಥದ್ದು. ಹಾಗೆ ನಾನು ಎಷ್ಟೋ ಉತ್ತರ ಕರ್ನಾಟಕದ ರೈತರಿಗೆ ನಾನು ಇದನ್ನ ಹೇಳೋ ಹಾಗೆ ಇಲ್ಲ. ಈಗ ಆಲ್ರೆಡಿ ಎಷ್ಟೋ ರೈತರು ಅದನ್ನ ಪಾಲನೆ ಮಾಡ್ತಾ ಇದ್ದಾರೆ. ಅವರು ದೇಸಿ ಹಸುವಿನ ಗಂಜಲದ ಜೊತೆಗೆ ಬೇವಿನ ಎಲೆಯ ರಸವನ್ನ ತೆಗೆದುಕೊಂಡು ಅದನ್ನ 48 ಗಂಟೆಗಳ ಕಾಲ ಕಳಿಸಿ ಆಮೇಲೆ ಸಿಂಪಡಣೆ ಮಾಡುವಂಥದ್ದು. ಆಮೇಲೆ ಏನು ಗಂಜಲದ್ದು ನಾನು ಹೇಳಿದ್ನಲ್ಲ, ಅದು ಖಂಡಿತವಾಗಿಯೂ ಕೆಲಸ ಮಾಡ್ತದೆ. ಅದು ನಾನು ಕೂಡ ನಾನು ಉಪಯೋಗಿಸಿದ್ದೀನಿ. ಅದು ನಮ್ಮ ಬೆಳೆಯನ್ನ 100% ರಕ್ಷಣೆ ಮಾಡ್ತದೆ ಅಂತ ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಜೀವಾಮೃತವನ್ನ ಏನಾದ್ರು ತಯಾರಿಸೋಕೆ ಸೌಲಭ್ಯ ಇರುವಂತವ್ರು ಜೀವಾಮೃತವನ್ನು ಸಹ ನಾವು ಬೆಳೆಯಲ್ಲಿ ಹೊಲದಲ್ಲಿ ನಾವು ಸಿಂಪಡಣೆ ಮಾಡ್ಬೋದು. ಅಥವಾ ನಾನು ಆಗ್ಲೇ ಹೇಳ್ದಾಗೆ ನಮ್ಮ ಬದುವಿನಲ್ಲಿ ಸಸಿಗಳನ್ನ ನೆಟ್ಟು ಅವನ್ನ ಮರಗಳನ್ನಾಗಿ ಮಾಡಿ ಆ ಸಸಿಗಳ ಕೆಳಗೆ ಅಲ್ಲಿ ಕೂಡ ಜೀವಾಮೃತವನ್ನ ನಾವು ಸಿಂಪಡಣೆ ಮಾಡಿದ್ರೆ ಅಲ್ಲಿ ಕೂಡ ನಮ್ಮ ಏನು ರೈತ ಮಿತ್ರ ಸೂಕ್ಷ್ಮಾಣು ಜೀವಿಗಳು ವೃದ್ಧಿಯಾಗಿ ಸದಾ ನಮ್ಮ ಹೊಲವನ್ನ ಕಾಯ್ತಾ ಇರ್ತವೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದ್ರೆ ಈ ಟ್ರೈಕೋಡರ್ಮಾ ಇರ್ಬೋದು ಅಥವಾ ಜೀವಾಮೃತ ಇರ್ಬೋದು, ಜೀವಾಮೃತ ಅದು ಏನು ಸೂಕ್ಷ್ಮಾಣು ಜೀವಿಗಳ ಒಂದು ಒಕ್ಕೂಟ, ಸಮೂಹ. ಅವುಗಳು ಏನು ಈ ಹೊಲದಲ್ಲಿ ಸಿಂಪಡಣೆ ಮಾಡಿದಾಗ ಅಥವಾ ಟ್ರೈಕೋಡರ್ಮಾವನ್ನ ನಾವು ಈ ಹೊಲದಲ್ಲಿ ಸಿಂಪಡಣೆ ಮಾಡಿದಾಗ ಅದು ಅಲ್ಲಿ ವೃದ್ಧಿ ಆಗ್ಬೇಕು ಅಂತಂದ್ರೆ ಮುಖ್ಯವಾಗಿ ಮಣ್ಣಿನಲ್ಲಿ ಸಾವಯವ ಇಂಗಾಲ ಇರಬೇಕು. ಆದ್ರೆ ನಮ್ಮ ಈ ಡ್ರೈಲ್ಯಾಂಡ್ ಅಗ್ರಿಕಲ್ಚರ್, ಡ್ರೈಲ್ಯಾಂಡ್ ಅಥವಾ ಈ ಒಣ ಬೇಸಾಯನ ತಗೊಂಡ್ರೆ ಮುಖ್ಯವಾಗಿ ನಮ್ಮ ಮಣ್ಣಿನಲ್ಲಿ ಸಾವಯವ ಇಂಗಾಲ ಸ್ವಲ್ಪ ಕಡಿಮೆನೆ ಇರ್ತದೆ. ಹಾಗಾಗಿ ನಾನು ಆಗ್ಲೇ ಹೇಳ್ದಾಗೆ ಆ ನೀವು ಅರಣ್ಯ ಕೃಷಿ ಮೂಲಕ ಹೋಗಿ, ನಾನು ಪದೇ ಪದೇ ಅದಕ್ಕೆ ಹೇಳ್ತಾ ಇರೋದು, ಅರಣ್ಯ ಕೃಷಿ ಬಹಳ ಮುಖ್ಯ ನಮ್ಮ ಒಣ ಬೇಸಾಯದಲ್ಲಿ. ಹಾಗಾಗಿ ಮುಂಗಾರು ಬಂದ್ರೆ ಖಂಡಿತ ಮುಂಗಾರಿನ ಮಳೆಯನ್ನ ಅಥವಾ ಮುಂಗಾರಿನ ಸೀಸನ್ ಅನ್ನ ಮಿಸ್ ಮಾಡ್ಕೋಬೇಡಿ. ನಮ್ಮಲ್ಲಿ ನಾವು ಸಸಿಗಳನ್ನ ನೆಡ್ಬೇಕು ಅನ್ನೋ ಒಂದು ಪ್ರೇರಣೆ ನಮ್ಮಿಂದ ಬರ್ಬೇಕು. ಸಸಿಯನ್ನ ನೆಟ್ಕೊಳ್ಳಿ. ಸ್ಥಳೀಯವಾಗಿ ಸಿಗುವಂತಹ ಪ್ರಭೇದಗಳು, ಮುಖ್ಯವಾಗಿ ಬೇವು, ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಯಲ್ಲಾದ್ರೂ ಬೇವು ತುಂಬಾ ಚೆನ್ನಾಗಿ ಬರ್ತದೆ. ಅದನ್ನ ಬೆಳೆಸ್ಕೊಂಡು ಅಲ್ಲಿ ನಾವು ಏನು ಈ ನಮ್ಮ ಜೀವಾಮೃತ ಆಗಿರ್ಬೋದು ಅಥವಾ ಟ್ರೈಕೋಡರ್ಮ ಆಗಿರ್ಬೋದು ಅಥವಾ ಬೇರೆ ಜೈವಿಕ ಶಿಲೀಂಧ್ರನಾಶಕಗಳು, PGPR ಅಂತಾರೆ, ಪ್ಲಾಂಟ್ ಗ್ರೋತ್ ಪ್ರಮೋಟಿಂಗ್ ರೈಸೋಬ್ಯಾಕ್ಟೀರಿಯಾ, ಇಂಥವನ್ನ ಅಲ್ಲಿ ನಾವು ಸಿಂಪಡಣೆ ಮಾಡ್ಕೊಂಡು ಅಲ್ಲಿ ವೃದ್ಧಿ ಮಾಡ್ಕೊಂಡು ಸದಾ ಕಾಲ ನಮ್ಮ ತೋಟವನ್ನ ಕಾಯೋ ಹಾಗೆ ನಾವು ನಮ್ಮ ಹೊಲವನ್ನ ರಕ್ಷಣೆ ಮಾಡ್ಕೋಬಹುದು. ಹಾಗೇನೆ ಇನ್ನೊಂದು ವಿಚಾರ ಹೇಳ್ಬೇಕು ಅಂತಂದ್ರೆ, ಈಗ ಎರಾಟಿಕ್ ರೈನ್ಫಾಲ್ ಆದಂತ ಸಮಯದಲ್ಲಿ ನಮ್ಮ ಏನು ಹೊಲದಲ್ಲಿ ತುಂಬಾ ಜೋರಾದ ಮಳೆ ಬಂದಂತ ಸಮಯದಲ್ಲಿ ಮಳೆ ನೀರು ಭೂಮಿಯಲ್ಲಿ ಇಂಗದೆ ಹಾಗೆ ಮಳೆ ನೀರು ನಿಂತ್ಕೊಳ್ಳುತ್ತೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಬೇಸಿಗೆ ಉಳುಮೆ ಮಾಡಾಗ್ಯೂ ಸಹ ಆ ಶಿಲೀಂಧ್ರದ ಬೀಜಕ ಏನಾಗಿರ್ತದೆ, ನಾವು ಬೇಸಿಗೆ ಉಳುಮೆ ಮಾಡಿದಾಗ ಆ ಮಣ್ಣು ಓವರ್ ಟರ್ನ್ ಆಗಿರುತ್ತೆ, ಅಂದ್ರೆ ತಿರುಗಿಸಿರ್ತೀವಲ್ಲ, ಆ ಮೇಲ್ಮೈಯಲ್ಲಿ ಇದ್ದಂತಹ ಬೀಜಕ ಅದು ಕೆಳಪದರದಲ್ಲಿ ಉಳ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ಈ ಸೂರ್ಯನ ಶಾಖ ಮತ್ತು ವಿಕಿರಣಗಳಿಂದ ಅದು ಹೇಗೋ ಬದುಕುಳಿದು ಅದಕ್ಕೆ ಸೂಕ್ತವಾದಂತಹ ವಾತಾವರಣ ದೊರಕಿದಾಗ ಅದು ಅದು ಬೇರೆ ಏನು ಯಾವುದೇ ಬೆಳೆ, ಇದು ನಾನು ಈ ತೊಗರಿ ಬೆಳೆ ನಾನು ಉದಾಹರಣೆಗೆ ತಗೊಂಡಿಲ್ಲಿ ನಾನು ವಿವರಿಸ್ತಾ ಇದ್ದೀನಿ. ಆದ್ರೆ ಈ ಪದ್ಧತಿಗಳು ಅದು ತೊಗರಿ ಬೆಳೆಗಷ್ಟೇ ಅನ್ವಯಿಸೋದಿಲ್ಲ. ಅದು ಯಾವುದೇ ತರಕಾರಿ ಬೆಳೆಗಾದ್ರೂ ಸಹ ಅದು ಅನ್ವಯಿಸ್ತದೆ. ಮತ್ತೆ ಬೇರೆ ಭತ್ತ, ರಾಗಿ, ಈ ರೀತಿ ಧಾನ್ಯಗಳ ಬೆಳೆಗೂ ಸಹ ಇದು ಅನ್ವಯಿಸ್ತದೆ. ಅರಣ್ಯ ಕೃಷಿ ಬಹಳ ಮುಖ್ಯ. ಹಾಗೆ ಏನ್ ಹೇಳ್ತಾ ಇದೆ, ಹಾಗಾಗಿ ಯಾವಾಗ ಆ ರೋಗಾಣು ಬೀಜಕ ಈ ಬೇರಿನ ಸಂಪರ್ಕಕ್ಕೆ ಬರ್ತದೋ ಆಗ ಅದು ಏನು ರೋಗವನ್ನ ಹರಡೋದಕ್ಕೆ ಶುರು ಮಾಡ್ತದೆ. ಹಾಗಾಗಿ ಯಾವಾಗ ಅದು ಸೂಕ್ತವಾದ ವಾತಾವರಣ ಅಂತಂದ್ರೆ, ಯಾವಾಗ ಜೋರಾದಂತ ಮಳೆ ಬಂದಂತ ಕಾಲದಲ್ಲಿ ತೇವಾಂಶ ಜಾಸ್ತಿ ಇದ್ದು ಏನು ತುಂಬಾ ದಿವಸ ನೀರು ಹಾಗೆ ಇಂಗದೆ ಭೂಮಿ ಮೇಲೆ ನಿಂತಿದ್ದಾಗ ಅದಕ್ಕೆ ಸೂಕ್ತವಾದ ವಾತಾವರಣ ದೊರಕುವಂಥದ್ದು. ಹಾಗಾಗಿ ನಾನು
ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಅದು ಎಷ್ಟು ಕಾರ್ಯ ಸಾಧ್ಯನೋ ಇಲ್ವೋ ನನ್ಗೆ ಗೊತ್ತಿಲ್ಲ. ರೈತರಿಗೆ ಮುಖ್ಯವಾಗಿ ಸಣ್ಣ ಹಿಡುವಳಿದಾರರಿಗೆ ನಾನು ಒಂದು ಸಲಹೆಯನ್ನ ಕೊಡೋಕೆ ಇಷ್ಟಪಡ್ತೀನಿ ಅಂದ್ರೆ ದಯವಿಟ್ಟು ಟ್ರ್ಯಾಕ್ಟರ್ ಉಳುಮೆಯನ್ನ ನೀವು ಕೈ ಬಿಡಿ ಅಂತ ನಾನು ಕೇಳ್ಕೊತೀನಿ. ಯಾಕೆಂದ್ರೆ ಟ್ರ್ಯಾಕ್ಟರ್ ಮೂಲಕ ನಾವು ಉತ್ತಾಗ ನೀವು ಒಣ ಬೇಸಾಯದಲ್ಲೂ ಕೂಡ ನೀವು ಬೇಸಿಗೆ ಉಳುಮೆನ ಟ್ರ್ಯಾಕ್ಟರ್ ಮೂಲಕ ಉತ್ತಾಗ ಏನಾಗ್ತದೆ, ಮಣ್ಣು ಬಿಗಿ ಆಗ್ಬಿಡ್ತದೆ. ಅಂತಹ ಹೆವಿ ಮೆಷಿನ್ ಪಾಸ್ ಆದಾಗ ಮಣ್ಣು ಬಹಳ ಬಿಗಿ ಆಗ್ಬಿಡ್ತದೆ. ಹಾಗಾಗಿ ಏನು ಸಾಯಿಲ್ ಪಾರ್ಟಿಕಲ್ಸ್ ಎಲ್ಲ ಕಾಂಪ್ಯಾಕ್ಟ್ ಆಗ್ಬಿಡ್ತದೆ. ಹಾಗಾಗಿ ಜೋರಾಗಿ ಬಿದ್ದಂತ ಮಳೆ ನೀರು ಇಂಗೋದಿಲ್ಲ. ಹಾಗಾಗಿ ನಾನು ಏನ್ ಸಲಹೆ ಮಾಡ್ತೀನಿ ಅಂತಂದ್ರೆ ದಯವಿಟ್ಟು ಆದ್ರೆ ನಿಮ್ಮ ಹತ್ರ ರಾಸುಗಳಿದ್ರೆ ರಾಸುಗಳಿಂದ ಉಳುಮೆ ಮಾಡಿ, ಅಥವಾ ಸಾಧ್ಯವಾದ್ರೆ ನೀವು ಪವರ್ ಟಿಲ್ಲರ್ ನ ತಗೊಳ್ಳಿ. ಯಾಕೆಂದ್ರೆ ಹೆವಿ ನಾವು ಮಷಿನ್ ನಾವು ಆರಿಸ್ಕೋತೀವಿ ಅದ್ರ ಮೇಲೆ ಏನು ಉಳುಮೆಯ ಏನು ಗುಣ ಇದಾಗತ್ತೆ. ಹಾಗಾಗಿ ರಾಸುಗಳಿಂದ ಉಳುಮೆ ಮಾಡಿ, ಟ್ರಾಕ್ಟರ್ ಉಳುಮೆಯನ್ನ ಕೈ ಬಿಡಬೇಕು ಅಂತ ನಾನು ಕೇಳ್ಕೊತೀನಿ. ಅಥವಾ ಪವರ್ ಟಿಲ್ಲರ್ ಮೂಲಕ ನೀವು ಉಳುಮೆ ಮಾಡ್ಕೊಳ್ಳಿ. ಅದರಿಂದ ಏನಾಗ್ತದೆ, ಮಣ್ಣು ಬಿಗಿ ಆಗೋದು ತಪ್ಪುತ್ತೆ. ಹಾಗಾಗಿ ಏನು ಮಣ್ಣು ಜೋರಾಗಿ ಮಳೆ ಬಿದ್ದಂತ ಕಾಲದಲ್ಲಿ ನೀರು ಹಿಂಗುವಂತ ಅವಕಾಶಗಳು ಕ್ರಮೇಣ ಅದು ಡೆವಲಪ್ ಆಗುತ್ತೆ ಅಂತ ಹೇಳ್ತೀನಿ. ಹಾಗೇನೆ ಈ ಅಗ್ರೋ ಫಾರೆಸ್ಟ್ರಿನ ಅಥವಾ ನಮ್ಮ ಜಮೀನಿನ ಹೊಲದ ಬದುವಿನಲ್ಲಿ ನಾವು ಸಸಿಗಳನ್ನ ಹಾಕೊಂಡ್ರೆ ಅದು ದೊಡ್ಡ ಬೆಳೆದು ಮರ ಆಗಿ ಅದು ನೆರಳಾಗುತ್ತೆ, ಅದು ನಮ್ಮ ಇಳುವರಿ ಕುಂಠಿತವಾಗ್ತದೆ ಅನ್ನೋ ಒಂದು ತಪ್ಪು ಕಲ್ಪನೆ ದಯವಿಟ್ಟು ಬೇಡ. ಯಾಕೆಂತಂದ್ರೆ ಅಲ್ಲಿ ಏನು ಅಲ್ಪ ಸ್ವಲ್ಪ ನಿಮ್ಗೆ ಇಳುವರಿ ಕುಂಠಿತವಾಗ್ತದೋ ಆ ನೆರಳಿನ ಎಫೆಕ್ಟ್ ಇಂದ ಅರಣ್ಯ ಕೃಷಿಯಿಂದ ಬರುವಂತಹ ಲಾಭ ಯಾವತ್ತೂ ಅದು ತುಂಬಾ ದೊಡ್ಡದಾಗಿರ್ತದೆ. ಅದು ಏನು ನಮ್ಗೆ ಅಲ್ಪ ಸ್ವಲ್ಪ ಇಳುವರಿ ಕುಂಠಿತವಾಗುತ್ತದೆ, ಅದು ತೀರಾ ನಗಣ್ಯ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಹಾಗೇನೆ ನಮ್ಮ ಹೊಲದ ಸುತ್ತ ಮರಗಳಿದ್ರೆ ಅದು ನಮ್ಮ ಅನೇಕ ರೈತ ಮಿತ್ರ ಕೀಟಗಳನ್ನು ಸಹ ಅದು ಒಂದು ಆತಿಥ್ಯ ನೀಡುತ್ತದೆ, ಅದು ಹೋಸ್ಟ್ ಆಗುತ್ತೆ. ಹಾಗಾಗಿ ದಟ್ ಆಲ್ಸೋ ಲೀಡ್ಸ್ ಟು ಕನ್ಸರ್ವೇಷನಲ್ ಬಯೋಲಾಜಿಕಲ್ ಕಂಟ್ರೋಲ್. ಸೊ ಈಗ ಹಾಗಾಗಿ ಒಂದೇ ವಿಡಿಯೋದಲ್ಲಿ ಈ ಅರಣ್ಯ ಕೃಷಿ ಬಗ್ಗೆ ಹೇಳೋದಕ್ಕೆ ಸಮಯ ಸಾಕಾಗೋದಿಲ್ಲ. ಹಾಗಾಗಿ ಏನದು ಕನ್ಸರ್ವೇಷನಲ್ ಬಯೋಲಾಜಿಕಲ್ ಕಂಟ್ರೋಲ್ ಅಥವಾ ಸಂರಕ್ಷಣಾ ಜೈವಿಕ ನಿಯಂತ್ರಣ ಅಂತಂದ್ರೆ ಏನು ಅಂತ ಹೇಳಿ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗಾಗಿ ದಯವಿಟ್ಟು ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.